ಅನ್ನದಾತ ಬಂಧುಗಳೇ, ಇಲ್ಲಿ ಇನ್ನೊಂದು ಚಮತ್ಕಾರ ಏನಂದರೆ, ಸಂಪೂರ್ಣ ಸಾವಯವ ಮಾಡೋದರಿಂದ ಈ ಬದನೆ ಗಿಡದಲ್ಲಿ ನಾವು ಜೇನು ಹುಳುಗಳ ಹೂಗಳಲ್ಲಿ ಮಕರಂದ ಇರೋಕ್ಕೆ ಬಂದಿರೋದನ್ನು ನೀವು ಕಾಣ್ಬೋದು. ಇದು ಕೆಮಿಕಲ್ ಸ್ಪ್ರೇ ಮಾಡಿದಂಥ ಯಾವುದೇ ಹೊಲಗಳಲ್ಲಿ ಸಿಗಲಾರ್ದಂಥ ಒಂದು ದೃಶ್ಯ. ಸಂಪೂರ್ಣವಾಗಿ ಸಾಕಷ್ಟು ಜೇನುನೊಣಗಳು ಹಾರಾಡ್ತಿರೋದನ್ನು ನೀವು ಇಲ್ಲಿ ಗಮನಿಸ್ಬೋದು. ಹಾಗಾಗಿ ಸಾವಯವ ಅಂದರೆ ಸಂಪೂರ್ಣವಾಗಿ ಸಸ್ಯ ಸಂಕುಲ, ಪ್ರಾಣಿ ಸಂಕುಲ, ಆಮೇಲೆ ಕೀಟಗಳು, ಅದಾದಮೇಲೆ ಜೇನುನೊಣಗಳು, ಸಂಪೂರ್ಣವಾಗಿ ಎಲ್ರಿಗೂ ಕೂಡ ಒಳ್ಳೆಯದು. ನೋಡ್ಬೋದು ನೀವು ಈ ಗಿಡಗಳಲ್ಲಿ ಇರ್ತಕ್ಕಂಥ ಕಾಪು, ಆಮೇಲೆ ಜೇನುನೊಣಗಳು ಮಕರಂದನ ಹೀರಕ್ಕೆ ಬಂದಿರತಕ್ಕಂಥ ದೃಶ್ಯಗಳನ್ನು ಕೂಡ ನಾನು ಇವತ್ತು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀನಿ. ಹಾಗಾಗಿ ಉಳಿದಂಥ ಎಲ್ಲ ಅನ್ನದಾತ ಬಂಧುಗಳು, ನೀವು RPS 76 ಬಳಸೋದ್ರಿಂದ ಈ ಒಂದು ನಿಮ್ಮ ಹೊಲಗಳಲ್ಲಿ ಕೂಡ ಈ ಥರ ಬರಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಪ್ರತಿಯೊಬ್ಬರು RPS 76 ಬಳಸ್ಬೇಕಂತ ಹೇಳ್ತಾ ಈ ಒಂದು ವಿಡಿಯೋನ ಸಮಾಪ್ತಿ ಮಾಡ್ತಾಯಿದ್ದೀವಿ. ಜೈ ಧನ್ವಂತರಿ.